ನಿರೀಕ್ಷೆಯಂತೆ ಪುಷ್ಪರಾಜ್ ಸದ್ಯಕ್ಕೆ ಬಾಕ್ಸ್ ಆಫೀಸ್ ಅನ್ನ ರೂಲ್ ಮಾಡ್ತಿದ್ದಾನೆ. ಎಸ್, ಸುಕುಮಾರ್ ನಿರ್ದೇಶನದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ದಿ ರೂಲ್ ಸಿನಿಮಾ ನಿನ್ನೆಯಷ್ಟೇ ರಿಲೀಸ್ ಆಗಿ ಇದೀಗ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡಿತಿದೆ. ಅಷ್ಟು ಮಾತ್ರವಲ್ಲ, ಕಲೆಕ್ಷನ್ನಲ್ಲಿ ಹಲವು ಪ್ಯಾನ್ ಇಂಡಿಯಾ ಸಿನಿಮಾಗಳ ದಾಖಲೆಯನ್ನ ಪುಡಿಗಟ್ಟಿದೆ. ಹಾಗಿದ್ರೆ ಪುಷ್ಪದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, 4ನೇ ತಾರೀಕು ಅಂದರೆ ಬುಧವಾರ ಪ್ರೀಮಿಯರ್ ಶೋನಿಂದಾಗಿ 10 ಕೋಟಿಯನ್ನ ಪುಷ್ಪ ದಿ ರೂಲ್ ಗಳಿಸಿದ್ರೆ, ನಿನ್ನೆ ಅಂದ್ರೆ ಮೊದಲ ದಿನ 165 ಕೋಟಿ ಗಳಿಕೆ ಮಾಡಿದೆ. ಆ ಮೂಲಕ ಮೊದಲ ದಿನದ ಗಳಿಕೆ 175 ಕೋಟಿಗೂ ಕೂಡ ಅಧಿಕವಾಗಿದೆ. ಇನ್ನು ವಿಶ್ವದಾದ್ಯಂತ ತೆರೆ ಕಂಡಿರುವಂತಹ ಪುಷ್ಪ ಸಿನಿಮಾ ವರ್ಲ್ಡ್ ವೈಡ್ 250 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದರೂ ಕೂಡ ಬಾಕ್ಸ್ ಆಫೀಸ್ನ ಗಳಿಕೆಗೇನು ಹೊಡೆತ ಬಿದ್ದಿಲ್ಲ. ಪುಷ್ಪ ಬರೆದಿರುವ ದಾಖಲೆಗಳಿಗೇನು ಕಮ್ಮಿ ಇಲ್ಲ. ಇನ್ನು ಯಾವ್ಯಾವ ಭಾಷೆಯಲ್ಲಿ ಪುಷ್ಪ ಎಷ್ಟೆಷ್ಟು ಗಳಿಕೆ ಮಾಡಿದ್ದಾನೆ ಅನ್ನೋದನ್ನು ನೋಡೋದಾದ್ರೆ, ತೆಲುಗಿನಲ್ಲಿ 95.1 ಕೋಟಿ ರೂಪಾಯಿ, ಹಿಂದಿಯಲ್ಲಿ 67 ಕೋಟಿ, ತಮಿಳಿನಲ್ಲಿ 7 ಕೋಟಿ, ಮಲಯಾಳಂನಲ್ಲಿ 5 ಕೋಟಿ ಹಾಗೂ ಕನ್ನಡದಲ್ಲಿ ಅತಿ ಕಡಿಮೆ ಅಂದರೆ 1 ಕೋಟಿ ರೂಪಾಯಿ ಗಳಿಸಿದ್ದಾನೆ. ಪುಷ್ಪ ಅಂದರೆ ಬರೀ ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಅಂತ ಹೇಳಿ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಂಡಂತಹ ಪುಷ್ಪ 2 ಬಾಲಿವುಡ್ನ ಜವಾನ್ ಸಿನಿಮಾ ಮೊದಲ ದಿನ ಗಳಿಸಿದ್ದ ದಾಖಲೆಯನ್ನ ಮುರಿದಿದೆ. ಅಂದರೆ ಜವಾನ್ ಸಿನಿಮಾ 65.5 ಕೋಟಿಯನ್ನ ಗಳಿಸಿತ್ತು. ಆ ದಾಖಲೆಯನ್ನ ಹಿಂದಿಯಲ್ಲಿ 67 ಕೋಟಿಯನ್ನ ಗಳಿಸುವ ಮೂಲಕ ಪುಷ್ಪ 2 ಬ್ರೇಕ್ ಮಾಡಿದೆ. ಹಾಗೆಯೇ ಎಸ್ ರಾಜಮೌಳಿ ನಿರ್ದೇಶನದ RRR ಸಿನಿಮಾ ಮೊದಲ ದಿನ 133 ಕೋಟಿ ರು ಗಳಿಸಿತ್ತು. ಇನ್ನು ರಾಜಮೌಳಿಯವರದ್ದೇ ಆದ ಬಾಹುಬಲಿ 2 ಸಿನಿಮಾ 121 ಕೋಟಿ ರು ಗಳಿಸಿತ್ತು. ಕನ್ನಡದ KGF 2 116 ಕೋಟಿಯನ್ನ ಗಳಿಕೆ ಮಾಡಿತ್ತು. ಹಾಗೆಯೇ ಕಲ್ಕಿ 2898 114 ಕೋಟಿಯನ್ನ ಮೊದಲ ದಿನ ಗಳಿಕೆ ಮಾಡಿತ್ತು. ಆದರೆ ಇದೀಗ ಪುಷ್ಪ ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿ ಹೊಸ ದಾಖಲೆಯನ್ನ ಕ್ರಿಯೇಟ್ ಮಾಡಿದ್ದಾನೆ. ಈ ಮೂಲಕ ಪುಷ್ಪ ತಗ್ಗೋದೇ ಇಲ್ಲ ಅಂತ ಹೇಳಿ ಇನ್ನೂ ಕೂಡ ಥಿಯೇಟರ್ಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು, ಮುಂದಿನ ದಿನಗಳಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.